ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಏನು ಶ್ರುತಿ ಇವತ್ತು ತರಕಾರಿ ಕಟ್ ಮಾಡೋದು, ಸೌತೆಕಾಯಿ ಕಟ್ ಮಾಡೋದು, ಏನೇನೋ ತೋರಿಸ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಸೊ ಏನೂ ಇಲ್ಲ. ಸೊ ಈ ಲಾಗ್ ಏನಂತ ಅಂದರೆ, ನಾವು ಶ್ರವಣ ಮಾಸದಲ್ಲಿ 3ನೇ ಶನಿವಾರ ಶನೇಶ್ವರ ಸ್ವಾಮಿ ಕತೆ ಮಾಡಿಸ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಭಟ್ರಿಗೆ ಹೇಳಿದ್ವಿ ಅಡುಗೆ ಮಾಡೋದಕ್ಕೆ. ಸೊ ಅವ್ರು ಅಡುಗೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅದೊಂದು ವಿಡಿಯೋ ಮಾಡಿಕೊಂಡೆ. ಬನ್ನಿ ಇನ್ನು ಯಾರೆಲ್ಲೆಲ್ಲ ಇದ್ದಾರೆ ತೋರಿಸ್ತೀನಿ. ಇವ್ರು ನಮ್ಮ ಅತ್ತೆ, ಇವ್ನು ನನ್ನ ರಿಕ್ಕಿ, ನಿಮ್ಗೆಲ್ಲರಿಗೂ ಗೊತ್ತಿದೆ ನನ್ನ ರಿಕ್ಕಿ ಅಂತ. ಸೊ ಯಾರ್ಯಾರು ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾಯಿದ್ರು ಅವರಿಗೆ ನನ್ನ ರಿಕ್ಕಿ ಯಾರು ಅಂತ ಗೊತ್ತಿದೆ. ಸೊ ನಮ್ಮ ರಿಕ್ಕಿನೂ ಕೂಡ ಕಟ್ಟಾಕ್ಬಿಟ್ಟಿದ್ದೀನಿ. ಅವನು ಯಾವಾಗಲೂ ಫ್ರೀಯಾಗಿ ಓಡಾಡ್ತಾ ಇದ್ದ. ಸೊ ಎಲ್ಲ ನೆಂಟರುಗಳೆಲ್ಲ ಬರ್ತಿದ್ದಾರೆ. ಸೊ ಡಿಸ್ಟರ್ಬ್ ಆಗುತ್ತೆ, ರಿಕ್ಕಿ ಹಿಂದೆ ಮುಂದೆ ಓಡಾಡ್ತಾನೆ, ಅಡುಗೆ ಮಾಡತ್ತವೆಲ್ಲ ಹೋಗ್ತಾನೆ ಅನ್ನೋ ಕಾರಣಕ್ಕೆ ಕಟ್ಟಾಕಿದ್ದೀನಿ. ಸೊ ಹಾಗೆ ಅವನ್ನ ಆಟ ಆಡಿಸ್ತಾ ಇದ್ದೆ. ನೆಕ್ಸ್ಟ್ ನಮ್ಮ ಅಣ್ಣನಿಗೆ ರಕ್ಷಾಬಂಧನದಿಂದ ರಾಖಿ ಕಟ್ಟೋದಕ್ಕೆ ಆಗಿರಲಿಲ್ಲ. ಸೊ ನಮ್ಮ ಅಣ್ಣನಿಗೆ ರಾಖಿ ಕೂಡ ಅವತ್ತಿನ ದಿನವೇ ಕಟ್ತಾ ಇದ್ದೀನಿ. ಸೊ ಬ್ಯಾಂಗ್ಳೂರಲ್ಲಿದ್ದೆ. ಸೊ ಬರೋದಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಹೆಂಗೋ ಕತೆ ಓದಿಸ್ಬೇಕಾದ್ರೆ ಬರ್ತೀನಲ್ಲ, ಅವಾಗ ಕಟ್ಟೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅವರಿಗೂ ಕೂಡ ರಾಖಿ ಕಟ್ತೆ. ಸೊ ಅವ್ರ ಪ್ಲೇಸಿಂಗು ಕೂಡ ನಾನು ತೊಗೊಂಡೆ. ಹಾಗೆ ಮೇಲ್ಮನೆಗೆ ಬಂದೆ. ಸೊ ಮೇಲೆ ಮನೆಯಲ್ಲಿ ನಾವು ಕತೆ ಮಾಡಿಸ್ತಾ ಇರೋದು. ಸೊ ಇವರಿಬ್ಬರು ನೋಡ್ತಾ ಇದ್ರಲ್ಲ, ಇವರಿಬ್ಬರು ನನ್ನ ಅತ್ತೆಯಂದಿರು. ಅವರೇ ಕತೆ ಮಾಡೋ ಅಂಕಲು ನಂಜುಂಡಪ್ಪ ಅಂತ. ಸೊ ನಮ್ಮ ಮನೆ ದೇವರಿಗೆಲ್ಲ ಅವಾಗಲೇ ರೆಡಿ ಮಾಡಿ ಇಟ್ಟಿದ್ದಾರೆ, ಕಡ್ಡಿ ಕೂಡ ಹಚ್ಚಿದ್ದಾರೆ ನಮ್ಮತ್ತೆ. ನೀವೇ ನೋಡ್ತಿರೋಗೆ ಎಲ್ಲ ಶನೀಶ್ವರ ಸ್ವಾಮಿ ಕತೆಗೆ ಎಲ್ಲ ರೆಡಿ ಆಗ್ತಾ ಇದೆ. ಫೋಟೋಗಳೆಲ್ಲ ರೆಡಿ ಮಾಡ್ತಿದ್ದಾರೆ, ಅಕ್ಕಿ ಎಲ್ಲ ಇಟ್ಟು ದೇವ್ರಿಗೆ ನೀಟಾಗಿ ಪ್ರತಿಷ್ಠಾಪನೆ ಮಾಡಬೇಕು ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆಲ್ಮೋಸ್ಟ್ ಆಯಿತು. ಸೊ ಇದೆಲ್ಲ ಆಗ್ತಿದ್ದಂಗೆ ಅವ್ರು ನನ್ನನ್ನು ಕೂಡ ಕರೆದ್ರು. ಬನ್ನಿ ಬಾ ಶ್ರುತಿ, ನವಧಾನ್ಯಗಳನ್ನೆಲ್ಲ ಹಿಡ್ಬಾ ಅಂತ ಕರೆದ್ರು. ಸೊ ಅದಕ್ಕೋಸ್ಕರ ಹಿಡೋದಕ್ಕೆ ಬಂದೆ. ಯಾಕೆ ಅಂದರೆ ಆ ಅಂಕಲ್ಗೆ ಕಾಲು ಸ್ವಲ್ಪ ಊದಿದೆ, ಸ್ವೆಲ್ಲಿಂಗ್ ಇದೆ. ಸೊ ಆ ಕಾರಣದಿಂದ ಅವರು ನಮಗೆ ಹೇಳ್ತಾಯಿದ್ರು. ಸೊ ನಾವೇ ಎಲ್ಲ ಹೆಲ್ಪ್ ಮಾಡಿಕೊಡ್ತಾ ಇದ್ವಿ. ಆಮೇಲೆ ನೆಕ್ಸ್ಟ್ ಅವ್ರು ನನ್ನ ಕರೆದ್ರು, ಬಾಮ ಪಂಚಾಭಿಷೇಕ ಮಾಡು ಅಂತ ಹೇಳಿದ್ರು. ಎಲ್ಲ ದೇವ್ರುಗಳಿಗೆಲ್ಲ ಇಟ್ಟು ಮೊಸರು, ಹಾಲು, ಸಕ್ಕರೆ, ಡ್ರೈ ಫ್ರೂಟ್ಸ್, ಜೇನುತುಪ್ಪ ಎಲ್ಲ ಹಾಕಿ ಪಂಚಾಭಿಷೇಕ ಕೂಡ ಮಾಡಿಸಿದ್ರು ನನ್ನ ಕೈಲಿ. ನನಗೆ ತುಂಬ ಖುಷಿ ಆಯಿತು. ಅಷ್ಟರಲ್ಲಿ ನನ್ನ ಶನೇಶ್ವರ ಸ್ವಾಮಿ ಕತೆಗೆ ಎಲ್ಲ ರೆಡಿ ಕೂಡ ಆಗಿತ್ತು. ಹಾಗೆ ನಮ್ಮ ಅಣ್ಣನೂ ಕೂಡ ಕತೆ ಸ್ಟಾರ್ಟ್ ಆಯಿತು. ಕತೆ ಸ್ಟಾರ್ಟ್ ಆಗಿದ್ದು 11 ಗಂಟೆ ಆಗಿತ್ತು. ಎಲ್ಲ ನೋಡಿ ನಮ್ಮ ಅಣ್ಣ ಆವಾಗಲೇ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಅವ್ರ ಕತೆ ಹೇಳ್ತಾ ಇದ್ದಾರೆ, ಎಲ್ಲ ಕೇಳ್ತಾ ಇದ್ದಾರೆ. ಅಕ್ಕಪಕ್ಕ ಮನೆಯವರೆಲ್ಲ ಬಂದಿದ್ದಾರೆ, ನೆಂಟರು ಕೂಡ ಬಂದಿದ್ದಾರೆ. ಯಾಕೆಂದರೆ ನಾವು ಬೆಳಗ್ಗೆ ಹೊತ್ತಿಗೆ ಕೂಡ ಕತೆ ಮಾಡಿಸೋದು. ಈಗ ಒಂದು 3 ವರ್ಷದಿಂದ ನಾವು ಬೆಳಗ್ಗೆ ಟೈಮ್ ಕತೆ ಮಾಡಿಸ್ತಾ ಇದ್ದೀವಿ. ಯಾಕಂತ ಅಂದರೆ ನೈಟ್ ಟೈಮಲ್ಲಿ ನಮ್ಮ ಅಣ್ಣದಿರು ಫುಲ್ಲು ಬೆಳಗ್ಗೆವರೆಗೂ ಎದ್ದಿರಬೇಕಲ್ಲ, ಅವ್ರ ಕೆಲ ಎದ್ದಿರೋದಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವು ಬೆಳಗ್ಗೆ ಕತೆ ಮಾಡಿಸ್ತಾ ಇದ್ದೀವಿ. ಸೊ ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಅರ್ಧ ಕತೆಗೆ ಬಂದರು. ಅವ್ರು ಬೆಂಗಳೂರಿಂದ ಪಾಪ. ಅವರು ಕೂಡ ದೇವರಿಗೆಲ್ಲ ಕೈ ಮುಗ್ದು ನಿಂತಿದ್ದಾರೆ. ಆಯಿತು. ಶನೇಶ್ವರ ಸ್ವಾಮಿ ಕತೆ ಅಂತಂದರೆ ನಿಮಗೆ ಗೊತ್ತಿದೆ, ಮಧ್ಯದಲ್ಲೇ ಹೆದರಬಾರ್ದು ಅಂತ ಹೇಳ್ತಾರೆ. ಆ ಕಾರಣದಿಂದ ನಾವು ನೈಟ್ ಅಕಸ್ಮಾತ್ ನಿದ್ದೆಗಿದ್ದೆ ಬಂದುಬಿಟ್ರೆ, ಮಲ್ಕೊಬಿಟ್ರೆ ನಮ್ಮಿಂದ ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಬೆಳಗ್ಗೆನೇ ಕತೆ ಮಾಡಿಸ್ತಾ ಇದ್ದೀವಿ. ಮಹಾಮಂಗಳಾರತಿ ಕೂಡ ಎಲ್ಲ ಮಾಡಿದ್ರು. ಎಲ್ಲರೂ ಕೂಡ ಒಬ್ಬೊಬ್ಬರಾಗೆ ಮಹಾಮಂಗಳಾರತಿ ಕೂಡ ಮಾಡೋದಕ್ಕೆ ನಿಂತ್ಕೊಂಡ್ರು. ಸೊ ಇದೆಲ್ಲ ಆದಮೇಲೆ ನೋಡಿ, ಇವ್ರು ನಮ್ಮ ಅಣ್ಣ ಆನಂದ ಅಂತ. ಇವ್ರು ಫಸ್ಟ್ನೇವರಾಗಿರೋದ್ರಿಂದ ಇವರೇ ಕೂತಿದ್ರು ಕತೆಗೆ. ಇನ್ನು 3 ಜನ ಇದ್ದಾರೆ. ಅವರೆಲ್ಲ ಅಲ್ಲಿ ಕೆಳಗಡೆ ಊಟ ಬಡಿಸೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಬಂದಿರೋ ನೆಂಟರುಗಳಿಗೆ, ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಊಟ ಬಡಿಸ್ತಾಯಿದ್ರು. ಇವ್ರು ನಮ್ಮ ಚಿಕ್ಕಪ್ಪ, ಎಲ್ಲರೂ ಪ್ರತಿಯೊಬ್ಬರು ಕೂಡ ಬಂದು ದೇವರಿಗೆ ಆರತಿ ಮಾಡಿದ್ರು. ನಾನು ಕೂಡ ಆರತಿ ಮಾಡಿದೆ. ನೆಕ್ಸ್ಟ್ ಜೊತೆಯಲ್ಲಿ ಅದಕ್ಕೆ ಅವರು ಹೇಳಿದ್ರು, ರತ್ನೀರಾರತಿನೂ ಮಾಡಿ ಎಲ್ಲರೂ ಕೂಡ ಅಂತಲೂ ಹೇಳಿದ್ರು. ರತ್ನೀರಾರತಿನೂ ಕೂಡ ನಾವು ಎಲ್ಲ ಮಾಡ್ತಾಯಿದ್ದೀವಿ. ಮುತ್ತೈದೆ ರತ್ನೀರಾರತಿ ಮಾಡಿ ಅಂತ ಹೇಳಿದ್ರು. ಹೀಗೆ ರತ್ನೀರಾರತಿ ಕೂಡ ಮಾಡಿದ್ವಿ. ಈ ಲಾಗ್ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನು ಕೂಡ ಡೈಲಿ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಪ್ರಯತ್ನ ಮಾಡಿ ಡೈಲಿ ಲಾಗ್ ಕೂಡ ಹಾಕ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.